ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಮಾತಾಡೋಕೆ ಹೊರಟಿರೋ ವಿಷಯ ಅಮೆರಿಕ ಮತ್ತು ಕೆನಡಾದಲ್ಲಿ ಆಚರಿಸಲಾಗ್ತಾ ಇರುವಂತಹ ಒಂದು ಜನಪ್ರಿಯ ಸಂಪ್ರದಾಯದ ಬಗ್ಗೆ. ಇದನ್ನು ಗ್ರೌಂಡ್ ಹಾಗ್ ಡೇ ಅಂತ ಕರೀತಾರೆ. ಇದೊಂದು ಪ್ರಾಣಿಯ ಹೆಸರು. ಇದು ಬಿಲದಲ್ಲಿ ವಾಸಿಸುವ ಪ್ರಾಣಿ. ಇದನ್ನು ಹೊರಗಡೆ ತೆಗೆದು ಆಚರಿಸುವ ಒಂದು ಸಂಪ್ರದಾಯ. ಆದರೆ ಈ ಆಚರಣೆ ಹಿಂದೆ ಇರುವ ಕತೆ ಏನು? ಒಂದು ಚಿಕ್ಕ ಗ್ರೌಂಡ್ ಹಾಗ್ ಹವಾಮಾನದ ಭವಿಷ್ಯವಾಣಿಯನ್ನು ಹೇಳುತ್ತಾ? ಇದನ್ನು ನೋಡೋದಕ್ಕೆ ಸಾವಿರಾರು ಜನ ಸೇರ್ಕೊಳ್ತಾರೆ ಅಂದರೆ ಇದೊಂದು ಹಾಸ್ಯಮಯ ಆಚರಣೆ ಅಂತ ಅನಿಸಿದ್ರೂ ಸಹ, ಆದರೆ ಇದರ ಹಿಂದೆ ಶತಶತಮಾನಗಳ ಇತಿಹಾಸ ಅಡಗಿದೆ. ಪ್ರತಿ ವರ್ಷ ಫೆಬ್ರವರಿ 2ರಂದು ಗ್ರೌಂಡ್ ಹಾಗ್ ತನ್ನ ಬೆಲದಿಂದ ಹೊರಬರುತ್ತೆ. ಅದು ತನ್ನ ನೆರಳನ್ನು ಕಂಡ್ರೆ ಇನ್ನೂ 6 ವಾರಗಳ ಕಾಲ ಚಳಿಗಾಲ ಮುಂದುವರಿಯುತ್ತೆ ಅಂತ ಭವಿಷ್ಯವಾಣಿ ಹೇಳಲಾಗುತ್ತೆ. ಅದು ತನ್ನ ನೆರಳನ್ನು ನೋಡದೇ ಇದ್ರೆ ಚಳಿಗಾಲ ಬೇಗ ಕೊನೆಗೊಂಡು ವಸಂತಕಾಲ ಅಂದರೆ ಇಲ್ಲಿ ಸ್ಪ್ರಿಂಗ್ ಅಂತ ಕರಿತೇವೆ, ಅದು ಬೇಗ ಬರುತ್ತೆ ಅಂತ ಜನರು ನಂಬ್ತಾರೆ. ಈ ಸಂಪ್ರದಾಯದ ಬೇರು ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದಲ್ಲಿ ನೆಲೆಸಿರುವ ಜರ್ಮನ್ ವಲಸಿಗರ ಕಾಲಕ್ಕೆ ಸೇರಿವೆ. ಜರ್ಮನ್ ವಲಸಿಗರು ಅಮೆರಿಕಕ್ಕೆ ಬಂದಾಗ ತಮ್ಮ ಈ ನಂಬಿಕೆಯನ್ನು ಕೂಡ ಅವರು ತಮ್ಮೊಂದಿಗೆ ತಂದರು ಎಂಬ ಒಂದು ಪ್ರತೀತಿ ಇದೆ. ಸೊ ಕ್ಯಾಂಡಲ್ಮಸ್ ಎಂಬ ಕ್ರೈಸ್ತ ಹಬ್ಬದ ಸಂಪ್ರದಾಯವನ್ನು ಇವರು ತಂದಿದ್ದರು. ಈ ಹಬ್ಬವನ್ನು ಫೆಬ್ರವರಿ 2ರಂದು ಆಚರಿಸಲಾಗುತ್ತಿತ್ತು. ಈ ದಿನ ಕ್ರೈಸ್ತರು ತಮ್ಮ ದೀಪಗಳನ್ನು ಚರ್ಚ್ಗಳಿಗೆ ತೆಗೆದುಕೊಂಡು ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದರು. ಈ ಆಶೀರ್ವಾದವು ಉಳಿದ ಚಳಿಗಾಲದಲ್ಲಿ ತಮ್ಮ ಮನೆಯ ರಕ್ಷಣೆ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ಅವರು ನಂಬುತ್ತಿದ್ದರು. ಜರ್ಮನಿಯಲ್ಲಿ ಈ ಸಂಪ್ರದಾಯಕ್ಕೆ ಪ್ರಾಣಿಯನ್ನೂ ಸೇರಿಸಲಾಯಿತು. ಜರ್ಮನಿಯ ಜಾನಪದ ನಂಬಿಕೆಯ ಪ್ರಕಾರ ಕ್ಯಾಂಡಲ್ಮಸ್ ದಿನ ಬ್ಯಾಡ್ಜರ್ ಎನ್ನುವ ಒಂದು ವೈಲ್ಡ್ ಎನಿಮಲ್ ತನ್ನ ನೆರಳನ್ನು ಕಂಡರೆ ಇನ್ನೂ 6 ವಾರ ಕೆಟ್ಟ ಹವಾಮಾನ ಇರುತ್ತದೆ ಎಂದು ಭಾವಿಸುತ್ತಿದ್ದರು. ನಂತರ ಜರ್ಮನ್ ವಲಸಿಗರು ಅಮೆರಿಕಕ್ಕೆ ಬಂದಾಗ ತಮ್ಮ ಈ ನಂಬಿಕೆಯನ್ನು ಕೂಡ ತಂದರು. ಆದರೆ ಇಲ್ಲಿ ಬ್ಯಾಡ್ಜರ್ ಎನ್ನುವ ಪ್ರಾಣಿ ಇರಲಿಲ್ಲ. ಆದ್ದರಿಂದ ಅವರು ಚಳಿಗಾಲದಲ್ಲಿ ನಿದ್ರಿಸುವ, ನೆಲದಲ್ಲಿ ಬಿಲ ತೋಡುವ ಗ್ರೌಂಡ್ ಹಾಗ್ ಅನ್ನು ಆಯ್ಕೆ ಮಾಡಿಕೊಂಡರು. ಈ ರೀತಿ ಈ ಸಂಪ್ರದಾಯ ಪೆನ್ಸಿಲ್ವೇನಿಯಾ ರಾಜ್ಯದ ಪಂಕ್ಸಟಾನಿ ಪಟ್ಟಣದಲ್ಲಿ ವಿಶೇಷವಾಗಿ ಜನಪ್ರಿಯವಾಯಿತು. 1886ರಲ್ಲಿ ಸ್ಥಳೀಯ ಪತ್ರಿಕೆ ದ ಪಂಕ್ಸಟಾನಿ ಸ್ಪಿರಿಟ್ ಮೊದಲ ಅಧಿಕೃತ ಗ್ರೌಂಡ್ ಹಾಗ್ ಡೇ ಸಮಾರಂಭದ ಕುರಿತು ವರದಿ ಮಾಡಿತು. ನಂತರ ಜನರು ಪಟ್ಟಣದ ಹೊರಭಾಗದಿಂದ ಗಾಬ್ಲರ್ಸ್ ನಾಬ್ ಎಂಬ ಗುಡ್ಡದ ಮೇಲೆ ಸೇರಿ ಪ್ರಸಿದ್ಧ ಗ್ರೌಂಡ್ ಹಾಗ್ ಡೇ ಪಂಕ್ಸಟಾನಿ ಫಿಲ್ ನ ಭವಿಷ್ಯವಾಣಿಯನ್ನು ಕಾತರದಿಂದ ಕಾದು ನೋಡಲು ಆರಂಭಿಸಿದರು. ಈ ಪಂಕ್ಸಟಾನಿ ಪಟ್ಟಣದಲ್ಲಿ ವಿಶ್ವದ ಅತಿದೊಡ್ಡ ಗ್ರೌಂಡ್ ಹಾಗ್ ಡೇ ಆಚರಣೆ ಈಗಲೂ ಆಗುತ್ತದೆ. ಸುಮಾರು 40,000 ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಇದು ಪಟ್ಟಣದ ಸಾಮಾನ್ಯ ಜನಸಂಖ್ಯೆಗಿಂತ ಹಲವಾರು ಪಟ್ಟು ಹೆಚ್ಚು. ಸ್ಥಳೀಯರ ಕಥೆಯ ಪ್ರಕಾರ ಪಂಕ್ಸಟಾನಿ ಫಿಲ್ 1887ರಿಂದಲೇ ಹವಾಮಾನದ ಭವಿಷ್ಯವಾಣಿಯನ್ನು ಮಾಡುತ್ತಿದೆ ಮತ್ತು ಇವರ ಸಂಪ್ರದಾಯದ ಪ್ರಕಾರ 5 ವರ್ಷಗಳಿಗೊಮ್ಮೆ ಹಳೆಯ ಗ್ರೌಂಡ್ ಹಾಗ್ ಅನ್ನ ಚೇಂಜ್ ಮಾಡಿ ಹೊಸ ಗ್ರೌಂಡ್ ಹಾಗ್ ಅನ್ನ ತರಲಾಗುತ್ತೆ. ಮತ್ತೆ ಇದನ್ನ ಪಿಲ್ ಅಂದ್ರೆ ಬಿಲದಲ್ಲಿ ಇಡಲಾಗುತ್ತೆ. ಅವತ್ತು ರಾತ್ರಿಯಿಂದಲೇ ಈ ಒಂದು ಸಂಪ್ರದಾಯ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಪ್ರೋಗ್ರಾಮ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಜನರು ಸಹ ಕಾತುರದಿಂದ ಸಾವಧಾನವಾಗಿ ಕುತ್ಕೊಂಡು ಕಾಯ್ತಾ ಇರ್ತಾರೆ. ಮತ್ತೆ ಬೆಳಿಗ್ಗೆ 7:25ಕ್ಕೆ ಪಿಲ್ ಅಂದ್ರೆ ಬಿಲವನ್ನ ಹೊರಗಡೆ ತೆಗೆದು, ಗ್ರೌಂಡ್ ಹಾಗನ್ನ ಬಿಲದಿಂದ ಹೊರಗಡೆ ತೆಗೆದು ಅದು ನೆರಳನ್ನ ತೋರಿಸುತ್ತಾ ಇಲ್ವಾ, ಮತ್ತೆ ಅದು ನೆರಳನ್ನ ತೋರಿಸ್ಲಿಲ್ಲ ಅಂದ್ರೆ ಅದು ಏನ್ ಆನ್ಸರ್ ಬರುತ್ತೆ, ನೆರಳನ್ನ ತೋರಿಸಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಜನರಿಗೆ ಅದನ್ನ ತೋರಿಸಲಾಗುತ್ತೆ. ಮತ್ತೆ ಟಿವಿ ಮಾಧ್ಯಮಗಳು ಸಹ ಕಾತುರದಿಂದ ಕಾಯ್ತಾ ಇರ್ತಾರೆ. ಆದರೆ ವಿಜ್ಞಾನಿಗಳ ಪ್ರಕಾರ ಈ ಭವಿಷ್ಯ ಅನ್ನೋದು ವೈಜ್ಞಾನಿಕವಾಗಿ ಯಾವುದೇ ಆಧಾರ ಇಲ್ಲ ಅಂತ ಹೇಳಲಾಗುತ್ತೆ. ಆದ್ರೆ 2026ರಲ್ಲಿ ಈ ವರ್ಷ ಚಳಿಗಾಲ ನಿಜವಾಗಿಯೂ ತುಂಬಾ ಕಠಿಣವಾಗಿದೆ. ಯಾಕಂತ ಹೇಳಿದ್ರೆ ಗ್ರೌಂಡ್ ಹಾಗ್ ಸಹ ತನ್ನ ನೆರಳನ್ನ ತೋರಿಸಿದೆ. ಅದರ ಪ್ರಕಾರವಾಗಿ ಈ ವರ್ಷದ ಒಂದು ಏನು ಚಳಿಗಾಲ ಇದೆ ತುಂಬಾ ಒಂದು ಕಠಿಣವಾದ ಚಳಿಗಾಲ, ಅಂದ್ರೆ ತುಂಬಾ ಕಷ್ಟಕರವಾದಂತ ಚಳಿಗಾಲ ಅಂತ ತೋರಿಸಲ್ಪಟ್ಟಿದೆ. ಆದ್ರೆ ಅದು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಈ ವರ್ಷ ಚಳಿಗಾಲ ಸಹ ತುಂಬಾ ಕೆಟ್ಟ ಒಂದು ಚಳಿಗಾಲ ಆಗಿದೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ನಾವು 3-4 ಸ್ನೋ ಸ್ಟಾರ್ಮ್ಗಳನ್ನ ನೋಡಿದ್ದೇವೆ. ಇವತ್ತು ಸಹ ಸ್ನೋ ಸ್ಟಾರ್ಮ್ ಬರ್ತಾ ಇದೆ. ಇನ್ನು 2-3 ದಿನ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇದನ್ನ ನೋಡಿದ್ರೆ ನಾವು ಇದನ್ನ ನಂಬಲೇಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಆದ್ರೂ ಸಂಪ್ರದಾಯ ಇರ್ಬೋದು ಅಥವಾ ಜನರ ಮನಸ್ಸಿನ ನಂಬಿಕೆ ಇರ್ಬೋದು, ಆದ್ರೆ ಇದರಿಂದ ಜನರು ಮಾತ್ರ ಸಂತೋಷ ಪಡ್ತಾರೆ ಮತ್ತೆ ಇದನ್ನ ಹಬ್ಬದ ತರ ಆಚರಿಸ್ತಾರೆ. ಈ ಗ್ರೌಂಡ್ ಹಾಗ್ ಡೇ ಏನು ಆನ್ಸರ್ ಬರುತ್ತೆ ಅನ್ನೋದು ಇಡೀ USA ಮತ್ತೆ ಕೆನಡಾ ಎರಡು ಕಂಟ್ರಿಗಳು ಸಹ ಕಾತುರದಿಂದ ಕಾಯ್ತಾ ಇರ್ತಾರೆ. ಪುಟ್ಟ ಪುಟ್ಟ ಮಕ್ಕಳಂತೂ ಇದನ್ನ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಹಾಗಾಗಿ
ಇದೊಂದು ಹಬ್ಬ ಮತ್ತೆ ಸಂತೋಷವನ್ನ ತರುತ್ತೆ, ಮತ್ತೆ ಕಾತುರತೆಯನ್ನ ಮೂಡಿಸುತ್ತೆ ಎಲ್ಲರಿಗೂ. ಮತ್ತೆ ಇದಕ್ಕೆ ಟಿಕೆಟ್ ಇರುತ್ತೆ. ಟಿಕೆಟನ್ನು ಆನ್‌ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇದು ಜರ್ಮನ್ ಹಬ್ಬ ಆಗಿದ್ರೂ ಸಹ ಅಮೆರಿಕದ ಒಂದು ಇತಿಹಾಸದ ಒಂದು ಭಾಗವಾಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಹಾಗೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋ, ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು.